ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಈ ತಿಂಗಳು ಬಂದಿರುವಂಥ ಸಂಕಷ್ಟಹರ ಚತುರ್ಥಿ ಯಾವತ್ತು, ಹಾಗೆ ಚತುರ್ಥಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ, ಚಂದ್ರೋದಯ ಯಾವ ಸಮಯದಲ್ಲಿ ಆಗುತ್ತೆ, ಹಾಗೆ ಉಪವಾಸವನ್ನು ಯಾವಾಗ ಅಂತ್ಯಗೊಳಿಸಬೇಕು ಎಲ್ಲದನ್ನು ಕೂಡ ತಿಳಿಸ್ಕೊಡ್ತೀನಿ. ಜೊತೆಗೆ ಸರಳವಾಗಿ ಯಾವ ರೀತಿ ಸಂಕಷ್ಟಹರ ಚತುರ್ಥಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ತಿಂಗಳು ಬಂದಿರುವಂಥ ಸಂಕಷ್ಟಹರ ಚತುರ್ಥಿ ಸ್ವಲ್ಪ ವಿಶೇಷ. ಯಾಕಂದರೆ ಅಧಿಕ ಮಾಸದಲ್ಲಿ ಬಂದಿದೆ. ಅಧಿಕ ಮಾಸದಲ್ಲಿ ಬರುವಂಥ ವ್ರತಗಳು ಅಥವಾ ಪೂಜೆಗಳು ಯಾವುದೇ ಮಾಡಿದ್ರೂ ಕೂಡ ನಮಗೆ ಗೊತ್ತಿರೋ ಹಾಗೆ ಅಧಿಕ ಫಲಗಳನ್ನು ನಾವು ಪಡಿಬಹುದು. ಸಾಮಾನ್ಯವಾಗಿ ಪ್ರತಿ ತಿಂಗಳು ಕೂಡ ಸಂಕಷ್ಟಹರ ಚತುರ್ಥಿ ಬರುತ್ತೆ. ಆದರೆ ಈ ಅಧಿಕ ಮಾಸದಲ್ಲಿ ಬಂದಿರುವಂಥ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡಿದ್ರೆ ವಿಶೇಷ ಫಲಗಳನ್ನು ನೀವು ಪಡಿಬಹುದು. ಮೊದಲಿಗೆ ಸಂಕಷ್ಟಹರ ಚತುರ್ಥಿ ಯಾವತ್ತು ಬಂದಿದೆ ಅಂತ ತಿಳ್ಕೊಳ್ಳೋಣ. ಅನಂತರ ಚತುರ್ಥಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳಿಸ್ಕೊಡ್ತೀನಿ. ಇನ್ನು ಈ ಅಧಿಕ ಜ್ಯೇಷ್ಠ ಸಂಕಷ್ಟಹರ ಚತುರ್ಥಿ ಏನಿದೆ, ಇದನ್ನು ವಿಭುವನ ಸಂಕಷ್ಟಹರ ಚತುರ್ಥಿ ಅಂತ ಕರಿತೀವಿ. ಈ ವಿಭುವನ ಸಂಕಷ್ಟಹರ ಚತುರ್ಥಿ ಈ ವರ್ಷ ಅಂದರೆ 2026ನೇ ಇಸ್ವಿಯಲ್ಲಿ ಜೂನ್ 3ನೇ ತಾರೀಕು ಬುಧವಾರ ದಿವಸ ಬಂದಿದೆ. ಚತುರ್ಥಿ ತಿಥಿ ಆರಂಭವಾಗುವಂಥದ್ದು ಜೂನ್ 3ನೇ ತಾರೀಕು ರಾತ್ರಿ 9:21 ಆರಂಭವಾಗಿ ಜೂನ್ 4ನೇ ತಾರೀಕು ಗುರುವಾರದ ದಿವಸ ರಾತ್ರಿ 11:30 ಅಂತ್ಯವಾಗತ್ತೆ. ನೋಡಿ, ನಾವು ಸಾಮಾನ್ಯವಾಗಿ ಯಾವುದೇ ವ್ರತ ಪೂಜೆ ಆಗಿರ್ಬೋದು, ಅದನ್ನು ಸೂರ್ಯ ಉದಯ ಆಗುವಂಥ ತಿಥಿಯನ್ನು ಪರಿಗಣನೆ ಮಾಡಿಕೊಂಡು ಆನಂತರ ನಾವು ಪೂಜೆ ವ್ರತವನ್ನು ಮಾಡ್ತೀವಿ. ಆದರೆ ಸಂಕಷ್ಟಹರ ಚತುರ್ಥಿ ವ್ರತ ಮಾತ್ರ ರಾತ್ರಿ ಚಂದ್ರ ಉದಯ ಆಗುವಂಥ ತಿಥಿಯನ್ನು ಪರಿಗಣನೆ ಮಾಡಿ ನಾವು ಆಚರಣೆ ಮಾಡಬೇಕಾಗತ್ತೆ. ಹಾಗಾಗಿನೇ ಇಲ್ಲಿ ಜೂನ್ 3ನೇ ತಾರೀಕು ರಾತ್ರಿ 9:21 ಚತುರ್ಥಿ ತಿಥಿ ಆರಂಭವಾಗ್ತಾ ಇದ್ದರೂ ಕೂಡ ನಾವು ಅವತ್ತಿನ ದಿವಸನೇ ನಾವು ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡಬೇಕಾಗತ್ತೆ. ಯಾಕಂದರೆ ಚಂದ್ರೋದಯ ಆಗುವಂತಹ ದಿನ ಅವತ್ತಿನ ದಿವಸ ತಿಥಿ ಬಂದಿದೆ. ಅದಕ್ಕೋಸ್ಕರ ಹೆಚ್ಚಿನ ಪ್ರಮಾಣದ ಚತುರ್ಥಿ ತಿಥಿ ಜೂನ್ 4ನೇ ತಾರೀಕು ಗುರುವಾರದ ದಿವಸ ಇದ್ದರೂ ಕೂಡ ನಾವು ಜೂನ್ 3ನೇ ತಾರೀಕು ಬೆಳಗ್ಗೆಯಿಂದನೇ ಉಪವಾಸವನ್ನು ಇರಬೇಕಾಗತ್ತೆ. ಇನ್ನು ಅವತ್ತಿನ ದಿವಸ ಚಂದ್ರೋದಯ ಯಾವಾಗ ಆಗುತ್ತೆ ಅಂತ ಕೇಳೋದಾದರೆ ಜೂನ್ 3ನೇ ತಾರೀಕು 9:21 ಚತುರ್ಥಿ ತಿಥಿ ಆರಂಭವಾದರೆ ರಾತ್ರಿ 9:26 ಚಂದ್ರೋದಯ ಆಗುತ್ತೆ ಅಂತ ತಿಳಿಸಿದ್ದಾರೆ. 9:30ರಿಂದ 10 ಗಂಟೆ ಸಮಯದಲ್ಲಿ ನೀವು ಎತ್ತರದ ಪ್ರದೇಶಕ್ಕೆ ಹೋಗಿ ಚಂದ್ರನನ್ನು ದರ್ಶನ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಅನಂತರ ನಿಮ್ಮ ಉಪವಾಸವನ್ನು ಅಂತ್ಯಗೊಳಿಸ್ಬೋದು. ರಾತ್ರಿ 9:21 ನಿಮಗೆ ಚತುರ್ಥಿ ತಿಥಿ ಆರಂಭ ಆದರೂ ಕೂಡ ನೀವು ಬೆಳಗ್ಗೆಯಿಂದನೇ ದೇವರ ಹತ್ರ ಸಂಕಲ್ಪ ಮಾಡಿಕೊಂಡು ಉಪವಾಸವನ್ನು ಇರಬೇಕು. ಗಣಪತಿಗೆ ಪ್ರಿಯವಾಗಿರುವಂಥ ಎಲ್ಲ ಹೂಗಳು ಪತ್ರೆಗಳನ್ನು ಅರ್ಪಿಸಿ ಗಣಪತಿಗೆ ತುಪ್ಪದ ದೀಪಗಳನ್ನು ಹಚ್ಚಿ ಧೂಪ ದೀಪ ನೈವೇದ್ಯ ಮಾಡೋದ್ರ ಮುಖಾಂತರ ಸರಳವಾಗಿ ನೀವು ಪೂಜೆಯನ್ನು ಮಾಡಿ. ಏನು ಅರ್ಪಿಸದೇ ಇದ್ರೂ ಪರವಾಗಿಲ್ಲ, ಗರಿಕೆನಾದರೂ ನೀವು ಗಣಪತಿಗೆ ಅರ್ಪಿಸಿ ಪೂಜೆ ಮಾಡಿದ್ರೂ ಕೂಡ ಸಾಕು. ಮೊದಲೇ ಹೇಳಿದಾಗೆ ಈ ವಿಭುವನ ಸಂಕಷ್ಟಹರ ಚತುರ್ಥಿ ಅಧಿಕ ಮಾಸದಲ್ಲಿ ಬಂದಿರೋದ್ರಿಂದ ವಿಶೇಷ ಫಲಗಳು ನಿಮಗೆ ಸಿಗುತ್ತೆ ಇದನ್ನು ಆಚರಣೆ ಮಾಡೋದ್ರಿಂದ. ಸೊ ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ವಿಭುವನ ಸಂಕಷ್ಟಹರ ಚತುರ್ಥಿ ಯಾವತ್ತು ಬಂದಿದೆ, ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಜೊತೆಗೆ ಚಂದ್ರೋದಯ ಯಾವಾಗ ಆಗುತ್ತೆ ಅನ್ನೋದೆಲ್ಲದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.